ಸಾರಿಗೆ ನೌಕರರು ಮೇ 20ರಂದು ಮುಷ್ಕರಕ್ಕೆ ಕರೆ ನೀಡಿದ್ರು. ಈ ಹಿನ್ನೆಲೆ ಕಾರ್ಮಿಕ ಇಲಾಖೆಯಿಂದ ಸಾರಿಗೆ ನೌಕರರ ಸಂಧಾನ ಸಭೆ ನೆರವೇರುತ್ತೆ. ಇದೇ ಮೇ 20ರಂದು ಸಾರಿಗೆ ಮುಷ್ಕರಕ್ಕೆ ನೌಕರರು ಕರೆ ನೀಡಿದ್ರು. ಕಾರ್ಮಿಕ ಇಲಾಖೆಯಿಂದ ಸಾರಿಗೆ ನೌಕರರ ಸಂಧಾನ ಸಭೆ ಆಗತ್ತೆ. ಹೋರಾಟ ತಡೆಯೋದಕ್ಕೆ ರಾಜ್ಯ ಸರ್ಕಾರ ಸಂಧಾನ ಸೂತ್ರವನ್ನ ಅಳವಡಿಸ್ತಾ ಇದೆ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿ ಸಂಧಾನ ಸಭೆ ನಡೆಯುತ್ತೆ. ಕಾರ್ಮಿಕ ಇಲಾಖೆಯ ಆಯುಕ್ತರ ನೇತೃತ್ವದಲ್ಲಿ ಮೀಟಿಂಗ್ ಆಗತ್ತೆ. ರಾಜ್ಯ ಸಾರಿಗೆ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಜೊತೆ ಸಭೆಯಾಗೋದು. ಸಂಧಾನ ಸಭೆಯ ಬಳಿಕ ಮುಂದಿನ ತೀರ್ಮಾನ ಏನಾಗತ್ತೆ ಅದರ ಡಿಸಿಷನ್ ಹೊರಬೀಳತ್ತೆ. ಸಾರಿಗೆ ಮುಷ್ಕರ ತಡೆಯೋದಕ್ಕೆ ರಾಜ್ಯ ಸರ್ಕಾರ ಭಾರಿ ಸರ್ಕಸ್ ಮಾಡ್ತಾ ಇದೆ. ರಾಜ್ಯದಲ್ಲಿ ಆಗ್ತಾ ಇರುವ ಮೊದಲ ಮುಷ್ಕರ ಖಂಡಿತವಾಗ್ಲೂ ಅಲ್ಲ. ಹಲವಾರು ವರ್ಷಗಳಿಂದ ಸಾರಿಗೆ ನೌಕರರು ಕೆಲವೊಂದಷ್ಟು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಕೋರಿ ರಾಜ್ಯ ಸರ್ಕಾರದ ಮುಂದೆ ಬಹಳಷ್ಟು ಬಾರಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈಗ ಮತ್ತೆ ಗಡುವನ್ನ ಕೊಟ್ಟಿದ್ದಾರೆ. ಮೇ 20ನೇ ತಾರೀಕಿಗೆ ಪ್ರತಿಭಟನೆ ಮಾಡೋದಕ್ಕೆ. ಇದನ್ನ ಹೇಗಾದ್ರೂ ಮಾಡಿ ಸ್ಟಾಪ್ ಮಾಡಬೇಕು. ಯಾಕಂತ ಹೇಳಿದ್ರೆ ಒಂದು ಬಾರಿ ಏನಾದ್ರೂ ರಾಜ್ಯ ಸಾರಿಗೆ ಇಲಾಖೆಯಿಂದ ಪ್ರತಿಭಟನೆ ಆಯ್ತು ಅಂತ ಹೇಳಿದ್ರೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಡತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಭಾರಿ ಸರ್ಕಸ್ ಮಾಡ್ತಾ ಇದೆ. ವರ್ಕೌಟ್ ಆಗತ್ತಾ ನೋಡ್ಬೇಕು. ಈಗಾಗಲೇ ಸಂಬಂಧಪಟ್ಟ ಹಾಗೆ ಕಾರ್ಮಿಕ ಇಲಾಖೆಯಿಂದ ಸಾರಿಗೆ ನೌಕರರ ಸಂಧಾನ ಸಭೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಕೆಲವೊಂದಷ್ಟು ಬೇಡಿಕೆಗಳಿದೆ, ಅದನ್ನ ಈಡೇರಿಕೆ ಮಾಡೋದಕ್ಕೆ ಮಾತ್ರ ಮುಂದಾಗ್ತಿಲ್ಲ. ಅದರಲ್ಲಿ ಬಹಳ ಮುಖ್ಯವಾಗಿ ವೇತನ ಪರಿಷ್ಕರಣೆಯನ್ನ 2024ರ ಬದಲಿಗೆ 2025ರಿಂದ ಅನ್ವಯಿಸುವುದನ್ನ ವಿರೋಧಿಸುತ್ತಿದ್ದಾರೆ ನೌಕರರು. ಜೊತೆಗೆ 25%ರ ಬದಲು 12.5% ಹೆಚ್ಚಳ ಮಾಡಿದಾರಲ್ಲ, ಇದನ್ನ ಖಂಡಿಸಿ ಮೇ 20ರಂದು ಮುಷ್ಕರಕ್ಕೆ ಕರೆ ನೀಡಿರುವುದು 4 ಸಾರಿಗೆ ನಿಗಮಗಳ ನೌಕರರು. ಹಾಗಾಗಿ ರಾಜಿ ಸಂಧಾನ ಸಭೆಯನ್ನ ಇವತ್ತು ಕರೆದಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತೆ ಗೊತ್ತಿಲ್ಲ. ಈ ಹಿಂದೆ ಕೂಡ ಬಹಳಷ್ಟು ಪ್ರತಿಭಟನೆ ಕೂಡ ಆಗಿತ್ತು ಫ್ರೀಡಂ ಪಾರ್ಕ್ ನಲ್ಲಿ. ಮುಷ್ಕರ ಆದ ನಂತರದಲ್ಲಿ ರಾಜ್ಯ ಸರ್ಕಾರ ಕರೆದ್ರು, ಕೆಲವೊಂದಷ್ಟು ಬೇಡಿಕೆಗಳನ್ನ ಈಡೇರಿಸ್ತೀವಿ ಅನ್ನೋದನ್ನ ಕೂಡ ಹೇಳಿದ್ರು. ಬಟ್ ಈಗ ಮತ್ತೊಮ್ಮೆ ಹೋರಾಟಕ್ಕೆ ಅಣಿಗೊಳಿಸಿಕೊಂಡಿದ್ದಾರೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿದಂತೆ 4 ನಿಗಮಗಳು ಯಾವುದೇ ಕಾರಣಕ್ಕೂ ನಾವು ರಸ್ತೆಗಿಳಿಯೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಲೈವ್ ನ ಮೂಲಕ ನಮ್ಮ ಪ್ರತಿನಿಧಿ ಶಶಿಧರ್. ಇದು ಮುಷ್ಕರ ಮಾಡ್ತಿದಾರಲ್ಲ ಏನು ಸಾರಿಗೆ ನೌಕರರು, ಖಂಡಿತವಾಗ್ಲೂ ಮೊದಲ ಬಾರಿ ಅಲ್ಲ. ನಿಜಕ್ಕೂ ವರ್ಕೌಟ್ ಆಗತ್ತಾ ಇವತ್ತಿನ ಸಂಧಾನ ಸಭೆ ಅಂತ? ಡಯಾನ, ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಸಭೆ ಕೂಡ ಪ್ರಾರಂಭ ಆಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ಈ ಸಂಧಾನ ಸಭೆ ಸಕ್ಸಸ್ ಆಗುತ್ತಾ ಇಲ್ಲ ಫೇಲ್ಯೂರ್ ಆಗುತ್ತಾ, ಮುಷ್ಕರವನ್ನ ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಒಟ್ಟಿನಲ್ಲಿ ಏನಂತಂದ್ರೆ ಸಾರಿಗೆ ನೌಕರರು ಇಟ್ಟಿರುವಂತ ಬೇಡಿಕೆ ಏನಂತಂದ್ರೆ 2014 ಮಾರ್ಚ್ 1ರಿಂದ ವೇತನ ಪರಿಷ್ಕರಣೆ ಮಾಡಬೇಕು ಅಂತ. ಆದ್ರೆ ರಾಜ್ಯ ಸರ್ಕಾರ ಸದ್ಯಕ್ಕೆ ಮಾಡಿರುವಂತದ್ದು ಏನಂತಂದ್ರೆ 2025 ಮಾರ್ಚ್ 1ರಿಂದ ವೇತನವನ್ನ ಪರಿಷ್ಕರಣೆ ಮಾಡಿದ್ದಾರೆ. ಆದ್ರೆ ಇಲ್ಲಿ ಜಂಟಿ ಕ್ರಿಯಾ ಸಮಿತಿ ಸದಸ್ಯರು ಇಟ್ಟಿದ್ದಂತ ಬೇಡಿಕೆ ಏನಂತಂದ್ರೆ 25% ಅಷ್ಟು ಸಂಬಳವನ್ನ ಹೆಚ್ಚಳ ಮಾಡಬೇಕು. ಅದೇ ರೀತಿಯಲ್ಲೂ ಕೂಡ ಪ್ರತಿ 4 ವರ್ಷಗಳಿಗೊಮ್ಮೆ ವೇತನವನ್ನ ಪರಿಷ್ಕರಣೆ ಮಾಡಲೇಬೇಕು. ಅದ್ರ ಜೊತೆ ಏನ್ ಮೇಲಾಧಿಕಾರಿಗಳಿಂದ ಕಿರುಕುಳ ಆಗ್ತಿದೆ ಆ ಕಿರುಕುಳಕ್ಕೆ ಕಡಿವಾಣ ಹಾಕಬೇಕು. ಅದ್ರ ಜೊತೆ ಏನು ಇಂಟರ್ ಡಿಪೋಗಳಿರ್ಬೋದು, ಅದೇ ರೀತಿಯಲ್ಲಿ ಕೂಡ ನಿಗಮಗಳಿರ್ಬೋದು, ಅದಕ್ಕೆ ವರ್ಗಾವಣೆಗೆ ಅವಕಾಶವನ್ನು ಕೊಡಬೇಕು. ಸರ್ಕಾರಿ ನೌಕರಿಗೆ ಯಾವ ರೀತಿಯಾದಂಥ ಸೌಲಭ್ಯಗಳನ್ನು ಕೊಡ್ತಿರೋ ಅದೇ ರೀತಿಯಂಥ ಸೌಲಭ್ಯಗಳನ್ನು ಕೂಡ ನಮಗೆ ಕೊಡಬೇಕು. ಅದೇ ರೀತಿಯಲ್ಲೂ ಕೂಡ ಏನು ಅರಿಯರ್ಸ್ ಇಷ್ಟು ವರ್ಷಗಳಿಂದ ಬಾಕಿ ಇಟ್ಕೊಂಡಿದ್ದಾರೆ ಸರ್ಕಾರದಿಂದ ಸುಮಾರು 867 ಕೋಟಿ ರೂಪಾಯಿ ಎಲ್ಲ ನಿಗಮ ಕೂಡ ಬಾಕಿ ಬರಬೇಕಾಗಿದೆ. ಆ ಒಂದು ಬಾಕಿ ಹಣವನ್ನು ಕೂಡ ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೌಕರರ ಮುಖಂಡರು ಬೇಡಿಕೆಯನ್ನು ಇಟ್ಟಿದ್ರು. ಆ ಒಂದು ಬೇಡಿಕೆಗಳಲ್ಲಿ ಸರ್ಕಾರ ಈಗಾಗಲೇ ಸುಮಾರು 450 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದೆ. 25% ಏನು ಸ್ಯಾಲರಿ ಹೈಕ್ ಅನ್ನ ಕೇಳಿದ್ರು, ಅದರಲ್ಲಿ 12.5% ಅಷ್ಟು ಈಗಾಗಲೇ ಹೈಕ್ ಅನ್ನ ಮಾಡಿದ್ದಾರೆ. ಆದ್ರೆ ಒಂದು ವರ್ಷ ಹಿಂದೆನೆ ಕೇಳಿದ್ರೆ 2024ರಿಂದ ಮಾಡ್ರಿ ಅಂತ 25ರಿಂದ ಮಾಡಿದ್ದಾರೆ. ಈ ಕಾರಣದಿಂದಾಗಿ ಅವರು ಯಾವುದೇ ಕಾರಣಕ್ಕೂ ನಾವು ಈ ಒಂದು ಬೇಡಿಕೆಗಳಿಗೆ ಒಪ್ಪೋದಿಲ್ಲ, ನಮ್ಗೆ 25% ಅಷ್ಟು ಹೈಕ್ ಮಾಡಲೇಬೇಕು. ಅದ್ರ ಜೊತೆ 2024 ಮಾರ್ಚ್ 1ರಿಂದನೇ ಕೊಡಬೇಕು, ನಾವು ಹೇಳಿದಂತ ಬೇಡಿಕೆಯನ್ನು ಈಡೇರಿಸಲೇಬೇಕು ಅಂತ ಹೇಳ್ಬಿಟ್ಟು ಏನ್ ಸರ್ಕಾರ ಮತ್ತೆ ಅದೇ ರೀತಿಯಲ್ಲಿ ಕೂಡ ನೌಕರರ ಜೊತೆ ಹಗ್ಗ ಜಗ್ಗಾಟ ನಡೀತಿತ್ತು. ಈ ಕಾರಣದಿಂದಾಗಿ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ನಾವು ಮುಷ್ಕರವನ್ನು ಮಾಡೋದಿಲ್ಲ
ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನೌಕರರು ಕೂಡ ಈಗ ಎಸ್ಮಾವನ್ನ ಜಾರಿ ಮಾಡಿ ಪ್ರತ್ಯೇಕವಾಗಿ ಪ್ರತಿಯೊಬ್ಬರು ಕೂಡ ಯಾರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರ್ದು ಅಂತ ಹೇಳ್ಬಿಟ್ಟು ನೋಟಿಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಈ ಕಾರಣದಿಂದಾಗಿ ನೌಕರರು ಮತ್ತೆ ಸರ್ಕಾರದ ನಡುವೆ ಯಾವಾಗ ಅಗ್ಗಜಗ್ಗಾಟ ಮುಗ್ಗಾಯಿತೋ ಆ ಒಂದು ಸಂದರ್ಭದಲ್ಲಿ ಕಾರ್ಮಿಕ ಆಯುಕ್ತರು ಸ್ವತಃ ಮುತುವರ್ಜಿಯನ್ನು ವಹಿಸಿ ಏನು ಕಾರ್ಮಿಕ ಮುಖಂಡರು ಅದೇ ರೀತಿಯಲ್ಲೂ ಕೂಡ ನಿಗಮ ಏನು KSRTC ಆಗಿರ್ಬೋದು, BMTC, NW, KSRTC ಮತ್ತೆ KKSRTC ಈ 4 ನಿಗಮದ ಏನು MDಗಳನ್ನ ಕರೆದು ಈಗ ಸಾರಿಗೆ ಮುಖಂಡರ ಜೊತೆ ಸಭೆಯನ್ನು ಕೂಡ ಮಾಡ್ತಿದ್ದಾರೆ. ಆ ಸಭೆಯಲ್ಲಿ ನಿಗಮದ ಏನು MDಗಳು ಇವರ ಬೇಡಿಕೆಗಳನ್ನ ಒಪ್ಕೊಳ್ತಾರ ಇಲ್ಲ ಅಂತಂದ್ರೆ ಅದೇ ರೀತಿಯಲ್ಲೂ ಕೂಡ ಈ ಒಂದು ಏನು ಸಾರಿಗೆ ನೌಕರರ ಮುಖಂಡರು ಏನು ಈಗ ಭಾಗಿಯಾಗಿದ್ದಾರೆ ನೌಕರರ ಪರವಾಗಿ ಅವರು ಸರ್ಕಾರ ಕೊಟ್ಟಂತ ಭರವಸೆಗಳಿಗೆ ಏನಾದ್ರು ಒಪ್ಕೊಳ್ತಾರ ಅಂತ ಸಾಕಷ್ಟು ಕುತೂಹಲ ಕೇಳಿಸಿದೆ. ಯಾಕಂತಂದ್ರೆ ಒಂದು ವೇಳೆ ಏನಾದ್ರು ಮುಷ್ಕರವನ್ನ ಏನು ಕರೆ ಕೊಟ್ಟರೆ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಈಗಾಗಲೇ ಸರ್ಕಾರಕ್ಕೆ ನಷ್ಟ ಉಂಟಾಗುತ್ತೆ. ಇಡೀ ಏನು ಜೀವನಾಡಿ ಅಂತಾನೂ ಕೂಡ ಹೇಳ್ಬೋದು. ಪ್ರತಿಯೊಂದು ವರ್ಗದವರಾಗಿರ್ಬೋದು, ಇಲಾಖೆಯವರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಸಾರಿಗೆ ನಿಗಮ ಮೇಲೆ ಅವಲಂಬಿತರಾಗಿದ್ದಾರೆ. ಈಗಾಗಲೇ ಏನು ಶಕ್ತಿ ಯೋಜನೆಯಿಂದ ಸರ್ಕಾರಕ್ಕೆ ಸಾಕಷ್ಟು ನಷ್ಟ ಉಂಟಾಗ್ತಿದೆ. ಏನು ಸಾರಿಗೆ ಇಲಾಖೆಯಿಂದ ಯಾವುದೇ ರೀತಿಯಂತ ಅನುದಾನ ಕೂಡ ಬರ್ತಾ ಇಲ್ಲ. ಏನು ಮಹಿಳೆಯರು ಪ್ರತಿನಿತ್ಯ ಕೂಡ ಲಕ್ಷಾಂತರ ಜನ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನ ಮಾಡ್ತಿದ್ದಾರೆ. ಅದನ್ನು ಕೂಡ ಅನುದಾನವನ್ನು ಕೂಡ ಸರ್ಕಾರವೇ ಭರಿಸುವಂತ ಜವಾಬ್ದಾರಿ ಶಕ್ತಿ ಯೋಜನೆ ಗ್ಯಾರಂಟಿ ಯೋಜನೆಯಲ್ಲಿ ಇದೊಂದಾಗಿದೆ. ಈ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರವನ್ನ ಮಾಡುವುದು ಬೇಡ, ಅವರನ್ನ ಏನು ಒಂದೊಂದು ಕಡೆ ಸಂಧಾನವನ್ನ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರನು ಕೂಡ ಒಂದು ಕಡೆ ದಂಬಾಲು ಬೀಳ್ತಿದೆ. ಈಗ ಸಂಧಾನ ಸಭೆ ನಡೀತಿದೆ. ಇನ್ನೇನು ಏನಾಗುತ್ತೆ, ಸಂಧಾನ ಸಕ್ಸಸ್ ಆಗುತ್ತಾ ಇಲ್ಲ ಫೇಲ್ಯೂರ್ ಆಗುತ್ತಾ, ಮುಷ್ಕರ ನಡೀತಾ ಅಂತ ಕಾದ್ ನೋಡ್ಬೇಕಿದೆ. ಓಕೆ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಎಸ್ಮಾ ಜಾರಿ ಮಾಡಿದ್ರು ಕೂಡ ಸಾರಿಗೆ ನೌಕರರು ಯಾವ ರೀತಿ ಸ್ಪಂದಿಸ್ತಾರೆ ಕಾದ್ ನೋಡ್ಬೇಕು.